ತೀರ ಇತ್ತೀಚೆಗಷ್ಟೇ ಒಂದು ವಾರದ ಹಿಂದೆ ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆ ಸಚಿವರು ಮತ್ತು ಅಧಿಕಾರಿಗಳೆಲ್ಲ ಒಂದು ಸಂಭ್ರಮಾಚರಣೆ ಮಾಡಿದ್ರು. ಅದೇನು ಅಂತಂದ್ರೆ 2023ರಿಂದನೇ ಜಾರಿಗೊಳಿಸಿದ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಕಾರ್ಯಕ್ರಮಗಳ ಪರಿಣಾಮವಾಗಿ 500 ಕೋಟಿ ಉಚಿತ ಟಿಕೆಟ್ಗಳ ವಿತರಣೆಯಾಗಿದೆ ಅಂತಂದ್ಬಿಟ್ಟು ಸಂಭ್ರಮಾಚರಣೆ ಮಾಡಿದ್ರು. 500 ಕೋಟಿ ಉಚಿತ ಟಿಕೆಟ್ಗಳ ವಿತರಣೆ ಯಾರಿಗೆ ಅಂತಂದ್ರೆ ಬೆಂಗಳೂರು ಸಾರಿಗೆ ಕಂಪನಿ ಮತ್ತು KSRTC ವಿವಿಧ ಶಾಖೆಗಳ ವಿವಿಧ ವಲಯಗಳ ಸರ್ಕಾರಿ ಬಸ್ಗಳಲ್ಲಿ ಓಡಾಡೋ ಮಹಿಳಾ ಪ್ರಯಾಣಿಕರಿಗೆ ಒಟ್ಟು 500 ಕೋಟಿ ಉಚಿತ ಟಿಕೆಟ್ಗಳನ್ನು ನಾವು ವಿತರಿಸಿದ್ದೇವೆ ಅಂತಂದ್ಬಿಟ್ಟು ಸಂಭ್ರಮಾಚರಣೆ ಮಾಡಿದ್ರು. ಇದೊಂದು ಈ ಇವತ್ತಿನ ಕಾಲಧರ್ಮದ ದೊಡ್ಡ ವಿಪರ್ಯಾಸವೇ ಇಂಥದ್ದು. ಸರ್ಕಾರದ ವಿವಿಧ ನಿಗಮಗಳು, ಸಾರಿಗೆ ನಿಗಮವಾಗ್ಲಿ, ವಿದ್ಯುತ್ ನಿಗಮಗಳಾಗ್ಲಿ, ಅವುಗಳಿಗೆ ಬರಬೇಕಾಗಿದ್ದ ವರಮಾನ ಬಳಕೆದಾರರಿಂದ ಬರಬೇಕಾಗಿತ್ತು. ಸರ್ಕಾರಿ ಬಸ್ಗಳ ಪ್ರಯಾಣಿಕರು ಮತ್ತು ವಿದ್ಯುತ್ ನಿಗಮಗಳ ವಿದ್ಯುತ್ ಬಳಕೆದಾರರು ಅವರು ನಿಗದಿತ ಶುಲ್ಕ ಅಥವಾ ನಿಗದಿತ ಸಾರಿಗೆ ಟಿಕೆಟಿನ ದರ ಕಟ್ಟಿದ್ರೆ ಮಾತ್ರ ವರಮಾನ ಬರ್ತಾ ಇತ್ತು. ಕರ್ನಾಟಕ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಆ ಗ್ಯಾರಂಟಿ ರಾಜಕಾರಣ ಶುರು ಆದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಅದರ ತೀವ್ರತಮ ಪರಿಣಾಮವನ್ನ ಕರ್ನಾಟಕದ ಜನಸಾಮಾನ್ಯರು ಎದುರಿಸುವ ಹಾಗಿದೆ. ಇವತ್ತಿನಿಂದ ಯಾವುದೇ ಹೈಕೋರ್ಟಿನ ಕಟ್ಟಾಜ್ಞೆಯನ್ನು ಲೆಕ್ಕಿಸದೆ ಎಸ್ಮಾ ಕಾಯ್ದೆ ಜಾರಿಗೊಳಿಸ್ತವೆ ಅನ್ನೋ ಸರ್ಕಾರದ ಬೆದರಿಕೆಯನ್ನು ಲೆಕ್ಕಿಸದೆ ರಾಜ್ಯ ಸರ್ಕಾರದ ಸರ್ಕಾರಿ ಸಾರಿಗೆ ನಿಗಮಗಳ ನೌಕರರು, ಡ್ರೈವರ್ಗಳು, ಕಂಡಕ್ಟರ್ಗಳು ಮತ್ತು ಇದರ ಮೇಂಟೆನೆನ್ಸ್ ಸಿಬ್ಬಂದಿ ಎಲ್ಲರೂ ಕೂಡ ಇವತ್ತಿನ ಮುಷ್ಕರಕ್ಕಿಳಿದಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಎಲ್ಲ ಸರ್ಕಾರಿ ಬಸ್ಗಳ ಓಡಾಟ ಸ್ಥಗಿತಗೊಂಡಿದೆ. ಅವರ ಅತಿ ಮುಖ್ಯವಾದ ಬೇಡಿಕೆ ಏನು ಅಂತಂದ್ರೆ ಕಳೆದ 3 ವರ್ಷಗಳಿಂದ ಬಾಕಿ ಉಳಿದಿರುವ ಅದರ ವೇತನ ಬಾಕಿ, ಪ್ರತಿ ಸಾರಿ ಅವ್ರಿಗೆ ಸಂಬಳದಲ್ಲಿ ಇನ್ಕ್ರಿಮೆಂಟ್ ಬರ್ತಾ ಇರುತ್ತೆ. ಆ ಇನ್ಕ್ರಿಮೆಂಟ್ ವಿವಿಧ ಇನ್ಕ್ರಿಮೆಂಟ್ಗಳು ಅಥವಾ ಸಂಬಳದ ಇನ್ಕ್ರಿಮೆಂಟ್ ಅಥವಾ DA ಇನ್ಕ್ರಿಮೆಂಟ್ ಬಂದಾಗ ಬಾಕಿ ವೇತನವನ್ನ ಕೊಡಬೇಕಾಗಿತ್ತು. ಸರ್ಕಾರ ಕಳೆದ 2 ವರ್ಷಗಳಿಂದ ಉಳಿಸ್ಕೊಂಡಿರೋ ಈ ತರದ ಬಾಕಿ ವೇತನದ ಮೊತ್ತ 3,800 ಕೋಟಿ. ಬೆಂಗಳೂರು ರಸ್ತೆ ಸಾರಿಗೆ ಕಂಪನಿ ಮತ್ತು ವಿವಿಧ ವಲಯಗಳ KSRTC ನಿಗಮಗಳ ನೌಕರರು ಈ ರೀತಿ ತಮ್ಮ ಬಾಕಿ ವೇತನದಿಂದ ವಂಚಿತರಾಗಿದ್ದಾರೆ. ನೆನಪಿರ್ಲಿ, ಇದೇ ತರದ ಮುಷ್ಕರ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ 2019ರಿಂದ 2023ವರೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗಲೂ ಕೂಡ ಮುಷ್ಕರ ನಡೆದಿತ್ತು. ಆವತ್ತಿನ ಬಹು ಮುಖ್ಯವಾದ ಬೇಡಿಕೆ, ಇವತ್ತು 80% ಸರ್ಕಾರಿ ಸಾರಿಗೆ ನಿಗಮಗಳ ನೌಕರರೆಲ್ಲ ಗುತ್ತಿಗೆ ಆಧಾರಿತ ನೌಕರರು. 15-20 ವರ್ಷ ಸರ್ವಿಸ್ ಮಾಡಿದ್ರು ಕೂಡ ಅವರ ಸೇವೆ ಕಾಯಂಗೊಂಡಿಲ್ಲ. ಅವರು ಸರ್ಕಾರಿ ನೌಕರರೇ ಅಲ್ಲ, ನಿರಂತರವಾಗಿ ಅವರು ಗುತ್ತಿಗೆ ಆಧಾರದ ಮೇಲೆನೆ ಅವರ ಬದುಕನ್ನು ಸಾಗಿಸ್ತಾ ಬಂತಾರೆ. ಎಲ್ಲ ಒಂದ್ ಕಡೆ ವಿವಿಧ ಸರ್ಕಾರಗಳು ಚುನಾವಣೆ ಬಂದಾಗ್ಲೆಲ್ಲ ಅವ್ರಿಗೆ ಆಶ್ವಾಸನೆ ಕೊಡ್ತಾ ಬಂದಿದ್ರು, ಇಲ್ಲ ನಿಮ್ಮ ಸೇವೆಯನ್ನ ಕಾಯಂಗೊಳಿಸ್ತವೆ, ನಿಮ್ಗೆ ಸರ್ಕಾರಿ ವೇತನ ಮತ್ತು ಇತರ ಸವಲತ್ತುಗಳು ಸಿಗೋ ಹಾಗೆ ಮಾಡ್ತೇವೆ, ನಿಮಗೆ ಪಿಂಚಣಿ ಸೌಲಭ್ಯ ಕೊಡ್ತೇವೆ ಅನ್ನೋ ಆಶ್ವಾಸನೆಗಳನ್ನು ನಂಬಿ ಈ ಗುತ್ತಿಗೆ ನೌಕರರು ನಿರಂತರವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಆದ್ರೆ ಯಾವಾಗ ಈ ಗ್ಯಾರಂಟಿ ಯೋಜನೆಗಳು ಘೋಷಣೆ ಆದವು, ಯಾವುದೇ ಆರ್ಥಿಕ ಮಾನದಂಡವಿಲ್ಲದೆ ಈ ಎಲ್ಲ ವರ್ಗದ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಘೋಷಿಸ್ಬಿಟ್ರು. ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಅದು. ತಿಂಗಳಿಗೆ 2,000 ರೂಪಾಯಿ ನಗದು ಹಣ ಪಾವತಿಯ ಗೃಹಲಕ್ಷ್ಮಿ ಯೋಜನೆ ಬಿಟ್ರೆ ಅತ್ಯಂತ ಜನಪ್ರಿಯ ಗ್ಯಾರಂಟಿ ಯೋಜನೆ ಅಂತಂದ್ರೆ ಈ ಉಚಿತ ಬಸ್ ಪ್ರಯಾಣ. ಹೀಗಾಗ್ಬಿಟ್ಟು ಸರ್ಕಾರಿ ಬಸ್ಗಳಲ್ಲಿ, ಅದು ನಗರ ಸಾರಿಗೆ ಬಸ್ಗಳಾಗ್ಲಿ ಅಥವಾ ಗ್ರಾಮೀಣ ಪ್ರದೇಶದ ಬಸ್ಗಳಾಗ್ಲಿ, ಪ್ರತಿ ದಿವಸ ಭರ್ತಿಯಾಗಿ ತುಂಬಿ ತುಳುಕ್ತಾ ಇತ್ತು ಸರ್ಕಾರಿ ಬಸ್ಗಳು. ಅದರಲ್ಲಿ ಪ್ರತಿಯೊಂದು ಬಸ್ಸಲ್ಲಿ ಕೂಡ 70% ಮಹಿಳಾ ಪ್ರಯಾಣಿಕರೇ ತುಂಬಿರ್ತಾ ಇದ್ರು. ಅವ್ರು ಯಾವುದೇ ಪಾಸ್ ತೋರಿಸ್ಬೇಕಾಗಿಲ್ಲ, ಟಿಕೆಟ್ ಕೊಡ್ಕೋಬೇಕಾಗಿರಲಿಲ್ಲ. ಆದ್ರೂ ಕೂಡ ತಮ್ಮ ಆಧಾರ್ ಇತ್ಯಾದಿ ದಾಖಲೆ ಕೊಟ್ರೆ ಅವ್ರಿಗೆ ಉಚಿತ ಟಿಕೆಟ್ ಅನ್ನ ಇವ್ರು ಕೊಡ್ತಾ ಬಂದಿದ್ರು. ಅಲ್ಲಿ ಮಾರಾಟ ಅಥವಾ ಖರೀದಿ ಪ್ರಶ್ನೆನೇ ಇಲ್ಲ. ಈ ಉಚಿತ ಟಿಕೆಟ್ಗಳು, ಆ ಟಿಕೆಟ್ ಯಾಕೆ ಕರೆದ್ರೋ ಏನೋ, ಅಂತೂ ಈ ಉಚಿತ ಟಿಕೆಟ್ಗಳ ಮಾರಾಟದ ಬಗ್ಗೆ ಹೆಮ್ಮೆ ಪಡ್ತಾ ಬಂದಿತ್ತು ನಮ್ಮ ಸರ್ಕಾರ. ಮೊನ್ನೆ ಈಗ 1 ವಾರದ ಹಿಂದೆ 500 ಕೋಟಿ ಮಹಿಳಾ ಪ್ರಯಾಣಿಕರಿಗೆ ನಾವು ಉಚಿತ ಟಿಕೆಟ್ಗಳು ಕೊಟ್ಟಿವೆ ಅಂತಂದ್ಬಿಟ್ಟು ಸಂಭ್ರಮಾಚರಣೆ ಮಾಡಿದ್ರು. ಅದರ ಪರಿಣಾಮವೇ ಒಂದೇ ವಾರದಲ್ಲಿ ಸರ್ಕಾರಿ ಸಾರಿಗೆ ನಿಗಮಗಳ ನೌಕರರು ಮುಷ್ಕರಕ್ಕಿಳಿದಿದ್ದಾರೆ. ಯಾಕಂತಂದ್ರೆ ನಿಗದಿತ ವಾರ್ಷಿಕ ವರಮಾನಕ್ಕೆ ತಾನೇ ಕಡಿವಾಣ ಹಾಕೊಂಡ್ಬಿಟ್ಟು, ಸ್ವಯಂ ಪ್ರೇರಿತವಾಗಿ ಕಡಿವಾಣ ಹಾಕೊಂಡ್ಬಿಟ್ಟು, ಅಂದ್ರೆ ಈ ಅಗ್ಗದ ಜನಪ್ರಿಯತೆಯ ರಾಜಕಾರಣ, ಕಾಂಪಿಟೇಟಿವ್ ಪಾಪ್ಯುಲಿಸಂ, ಒಂಥರ ಸ್ಪರ್ಧಾತ್ಮಕ ಓಲೈಕೆಯ ರಾಜಕಾರಣದಿಂದಾಗಿ ಎಲ್ಲ ಮಹಿಳಾ ಪ್ರಯಾಣಿಕರಿಗೆ ಅವರು
ಸಿರಿವಂತ ವರ್ಗದವರಿರಲಿ, ಆರ್ಥಿಕವಾಗಿ ಶಕ್ತಿವಂತ ಕುಟುಂಬದವರಾಗಿದ್ರು ಕೂಡ ಅವ್ರಿಗೆಲ್ಲ ಉಚಿತ ಪ್ರಯಾಣ ಅಂತ ಘೋಷಣೆ ಮಾಡಿದ್ಮೇಲೆ ರಸ್ತೆ ಸಾರಿಗೆ ನಿಗಮಗಳೆಲ್ಲ ನಿರಂತರ ನಷ್ಟಕ್ಕೆ ಗುರಿ ಆಗ್ತಾ ಬಂದ್ಬಿಟ್ವು. ಕಳೆದ 2 ವರ್ಷಗಳಲ್ಲಿ 5,000 ಕೋಟಿಗೂ ಅಧಿಕ ನಷ್ಟವನ್ನ ಅನುಭವಿಸಿವೆ ಅಂತಂದ್ಬಿಟ್ಟು ಅಂದಾಜು ಮಾಡಿದ್ದಾರೆ ಸರ್ಕಾರದ ಆರ್ಥಿಕ ಇಲಾಖೆಯವರು. ಈ ರೀತಿ ಆ ನಷ್ಟ ಭರಿಸ್ಲಿಕ್ಕೆ ಬೇರೆ ಯಾವುದೇ ಸಂಪನ್ಮೂಲಗಳು ಕೊರತೆ ಆಗಿದ್ರಿಂದ ಸರ್ಕಾರ ಅದನ್ನು ಒಪ್ಕೊಳ್ಳಿಕ್ ತಯಾರಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾವು ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಈ ತರ ಉಚಿತವಾಗಿ ಕೊಟ್ವಿ ಅಂತಂದ್ಬಿಟ್ಟು. ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಅಲ್ಲ, ಚುನಾವಣೆ ಗೆದ್ದು ತಾವು ಪಡ್ಕೊಂಡ ಅಧಿಕಾರ ಗದ್ದುಗೆ ಏನಿತ್ತು ಆ ಗದ್ದುಗೆಯ ಭದ್ರತೆಗಾಗಿ ಮಾಡಿದ ಘೋಷಣೆಗಳು. ಉಚಿತ ವಿದ್ಯುತ್ ಪೂರೈಕೆ ಆಗ್ಲಿ, ಉಚಿತ ರಸ್ತೆ ಸಾರಿಗೆ ಪ್ರಯಾಣವಾಗ್ಲಿ, ಇವೆಲ್ಲವೂ ಕೂಡ ಸರ್ಕಾರಿ ಖಜಾನೆಯನ್ನು ಖಾಲಿ ಮಾಡುವಂತ ವ್ಯವಸ್ಥೆಗಳು. ಅಂದಹಾಗೆ ಸರ್ಕಾರಿ ಬಸ್ಸು, ವಿಶೇಷವಾಗಿ ನಗರ ಸಾರಿಗೆ ಬಸ್ಗಳನ್ನ ಬಳಸ್ತಿದ್ದವ್ರು ಯಾರು? ಯಾರು ಒಂದು ಸಣ್ಣ ಒಂದು ದ್ವಿಚಕ್ರ ವಾಹನವನ್ನು ಕೂಡ ಕೊಂಡ್ಕೊಳ್ಳಿಕ್ಕಾಗದಂತ ಬಡವರು, ಕೆಳ ಮಧ್ಯಮ ವರ್ಗದವರು, ಅಂಥವ್ರು ಮಾತ್ರ ಇವತ್ತು ಸರ್ಕಾರಿ ಬಸ್ಗಳನ್ನು ಬಳಸ್ತಾ ಬಂದ್ಬಿಟ್ಟಿದ್ದಾರೆ. ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಸ್ವಂತ ವಾಹನ ಇಟ್ಕೊಂಡಿರೋದ್ರಿಂದ ಅಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ, ಲಕ್ಷಾಂತರ 4 ಚಕ್ರಗಳ ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳಿಂದಾಗಿ ಬೆಂಗಳೂರಿನ ಎಲ್ಲ ರಸ್ತೆಗಳು ಕೂಡ ಜನನಿಬಿಡ ರಸ್ತೆಗಳಾಗೋಗ್ಬಿಟ್ಟಿವೆ. ಟ್ರಾಫಿಕ್ ಜಾಮ್ ನಲ್ಲಿ ಈ ತರ ಎಲ್ಲ ಮಹಾನಗರಗಳ ತರ ಬೆಂಗಳೂರಿನಲ್ಲಿ ಒಂದು ಈ ಟ್ರಾಫಿಕ್ ಜಾಮ್ ಸಮಸ್ಯೆ, 2ನೇ ಬಿ ದರ್ಜೆ ನಗರಗಳಲ್ಲೂ ಕೂಡ ಟ್ರಾಫಿಕ್ ಜಾಮ್ ಸಮಸ್ಯೆನ ನೋಡ್ತಾ ಇದ್ವಿ. ಒಂದ್ ಕಡೆ ಖಾಸಗಿ ವಾಹನಗಳ ಟ್ರಾಫಿಕ್ ಜಾಮ್ ಸಮಸ್ಯೆ, ಮತ್ತೊಂದ್ ಕಡೆ ಸರ್ಕಾರಿ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರು ತುಂಬಿ ತುಳುಕ್ತಾ ಇರುವಂತಹ ಒಂದು ಅತ್ಯಂತ ಆಕರ್ಷಕವಾದ ದೃಶ್ಯ. ಅದರ ಪರಿಣಾಮ ಸರ್ಕಾರ ಸೋತು ಹೋಗ್ಬಿಟ್ಟಿದೆ. ತನ್ನ ಸೋಲನ್ನು ಒಪ್ಕೊಳ್ಳಿಕ್ ತಯಾರಿಲ್ಲ. ಅವರೆಲ್ಲ ಜಂಬ ಕೊಚ್ಕೊಳ್ತಾರೆ. ನಾವು 500 ಕೋಟಿ ಉಚಿತ ಟಿಕೆಟ್ಗಳನ್ನು ಕೊಟ್ವಿ, ಆ 500 ಟಿಕೆಟ್ಗಳ ಮೌಲ್ಯ ಇಷ್ಟು ಅಂತ ಹೇಳ್ತಾರೆ. ಈ 500 ಕೋಟಿ ಉಚಿತ ಟಿಕೆಟ್ಗಳ ಮೌಲ್ಯ ಸುಮಾರು 5,000 ಕೋಟಿವರೆಗೆ ಬಂದಿದೆ ಅಂತೆ. ಅಂದ್ರೆ ಸರ್ಕಾರಿ ಸಾರಿಗೆ ನಿಗಮ ಅಷ್ಟರ ಮಟ್ಟಿಗೆ ನಷ್ಟವನ್ನ ಅನುಭವಿಸಿ, ವರಮಾನ ನಷ್ಟವನ್ನ ಅನುಭವಿಸಿ ಅಂತ ಒಪ್ಕೊಳ್ಳಿಕ್ ತಯಾರಿಲ್ಲ. ಇನ್ನು ಮುಂದೆ ವಿದ್ಯುತ್ ನಿಗಮದ ನೌಕರರು ಕೂಡ ಬೀದಿಗಿಳಿದು ಹೋರಾಟ ಮಾಡೋ ಪರಿಸ್ಥಿತಿ ಬರ್ಬೋದು ಅಂತ ಕಾಣುತ್ತೆ. ದಶಕಗಳಿಂದ ಈ ಸರ್ಕಾರಿ ರಸ್ತೆ ಸಾರಿಗೆ ನಿಗಮದ ನೌಕರರ ಸಂಘಟನೆಗಳ ನಾಯಕತ್ವವನ್ನು ವಹಿಸ್ಕೊಂಡು ಬಂದಿರೋ ಅನಂತ ಸುಬ್ರಾವ್ ನಿನ್ನೆ ಮುಖ್ಯಮಂತ್ರಿಗಳ ಜೊತೆಗೆ ನಡೆದ ಸಂಧಾನ ಮಾತುಕತೆ ವಿಫಲವಾಗ್ತಿರೋ ಹಾಗೇನೆ ಹೊರಗೆ ಬಂದು ಘೋಷಣೆ ಮಾಡ್ಬಿಟ್ರು, ನಾವು ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಕೈ ಬಿಡಲ್ಲ. ಹೈಕೋರ್ಟ್ ಇಂದ ಸರ್ಕಾರ ಒಂದು ನಿಷೇಧಾಜ್ಞೆಯನ್ನೇ ತಂತು. ಅವರು ಮುಷ್ಕರ ಮಾಡಿದ್ರೆ ಅದು ಕಾನೂನು ಬಾಹಿರವಾಗುತ್ತೆ ಅಂತ ಹೈಕೋರ್ಟ್ ಇಂದ ಆದೇಶ ಬಂದ್ರು ಕೂಡ ಅದಕ್ಕೆ ಬೆದರ್ಲಿಲ್ಲ. ನಾವು ಎಸ್ಮಾ ಕಾಯ್ದೆಯನ್ನ, ಅಂದ್ರೆ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಪ್ರಯೋಗಿಸ್ತೇವೆ, ನಿಮ್ಮನ್ನು ಬಂಧಿಸ್ತೇವೆ, ನಿಮ್ಮ ನೌಕರರಿಂದ ತೆಗೆದುಹಾಕ್ತೇವೆ ಅಂತೆಲ್ಲ ಬೆದರಿಕೆ ಹಾಕಿದ್ರು ಕೂಡ ಅದಕ್ಕೆ ಚೆಕ್ಕಿಲ್ಲ. ಅವರೆಲ್ಲ ಮುಷ್ಕರಕ್ಕೆ ಇಳಿದುತ್ತಾರೆ. ಇದೊಂದು ದುರದೃಷ್ಟಕರ. ಮತ್ತೆ ಬಡವರೇ ಅವಲಂಬಿಸಿರುವಂತಹ ಸರ್ಕಾರಿ ಬಸ್ಗಳು ಓಡಾಟ ಸ್ಥಗಿತಗೊಂಡ್ರೆ ನೊಂದವರು, ಅದಕ್ಕೆ ತೊಂದರೆಗೊಳಗಾಗೋರೆಲ್ಲ ಮತ್ತು ಬಡ ಪ್ರಯಾಣಿಕರೇ, ದಿನಗೂಲಿ ನೌಕರರಿರ್ಬೋದು ಅಥವಾ ಈ ತರ ಅನೇಕ ಬಡ ಮಹಿಳಾ ಪ್ರಯಾಣಿಕರೇ ಅವರೇ ಮತ್ತೆ ತೊಂದರೆಗೊಳಗಾಗ್ತಾರೆ. ಇಲ್ಲಿ ಎರಡರ ನಡುವೆ ಸಮತೋಲನ, ಬಡ ಕೆಳ ಮಧ್ಯಮ ವರ್ಗದವರು, ಬಡ ಪ್ರಯಾಣಿಕರ ಸಾರಿಗೆ ಸೌಕರ್ಯವನ್ನ ಉತ್ತಮಪಡಿಸೋದು. ನೋಡಿ, ಇವ್ರು ಉಚಿತ ಪ್ರಯಾಣ ಅಂದ ಮಾತ್ರಕ್ಕೆ ಅಲ್ಲಿನ ಸೌಕರ್ಯಗಳೇನಾದ್ರೂ ಸುಧಾರಣೆ ಆಯ್ತಾ? ಇಲ್ಲ. ತುಂಬಿ ತುಳಿತಾ ಆಯ್ತು. ಸ್ಟ್ಯಾಂಡಿಂಗ್ ಪ್ಯಾಸೆಂಜರ್ಗಳು, ಪ್ರತಿಯೊಂದು ಬಸ್ಗಳು ಕೂಡ ಅದು ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ದುಸ್ತರವಾದ ಪ್ರಯಾಣ. ಅಲ್ಲಿ ಸುಖ ಪ್ರಯಾಣ ಅನ್ನೋ ಪ್ರಶ್ನೆ ಬರಲ್ಲ. ನಾವು ನೋಡ್ತಾ ಇದ್ದೀರಿ ಸುದ್ದಿ ವಾಹಿನಿಗಳಲ್ಲಿ ಸೀಟ್ ಸಿಗದೆ ನಿಂತಿರೋ ಪ್ರಯಾಣಿಕರು ಒಬ್ರಿಗೊಬ್ರು ಮೇಲೂ ಬಿದ್ದು ಬಡದಾಡ್ತಾ ಇರೋ ದೃಶ್ಯಗಳನ್ನು ಕೂಡ ನಾವು ನೋಡಿದ್ದೀವಿ. ಅತ್ಯಂತ ಘೋರವಾದ ಒಂದು ವಾತಾವರಣದಲ್ಲಿ ಈ ಬಡ ಮತದಾರರನ್ನ ತುಷ್ಟೀಕರಣ ರಾಜಕಾರಣದ ಮತ್ತೊಂದು ಮುಖ ಇದು. ಕರ್ನಾಟಕದ ಬಡ ಮತದಾರರ ಬುದ್ಧಿ ಮನಸ್ಸುಗಳನ್ನ ವಶೀಕರಣ ಮಾಡುವ ಪ್ರಯತ್ನದ ಫಲವಾಗಿ ಇವತ್ತು ಸರ್ಕಾರಿ ಸಾರಿಗೆ ಬಸ್ಗಳು ಸ್ಥಗಿತಗೊಂಡಿದೆ, ಅವ್ರ ಓಡಾಟ ಸ್ಥಗಿತಗೊಂಡಿದೆ. ನೌಕರರು ಮುಷ್ಕರಕ್ಕಿಳಿದಿದ್ದಾರೆ. ಈ ಮುಷ್ಕರ ಬೇಗ ಅಂತ್ಯಗೊಳ್ಳಲಿ. ಸರ್ಕಾರ ಕೂಡ ಒಂದು ಸಮಾಧಾನಕರ ಪರಿಹಾರವನ್ನ, ಒಂದು ತಾತ್ಕಾಲಿಕ ಪರಿಹಾರವನ್ನಾದ್ರೂ ಕೊಟ್ಟು ಅವ್ರನ್ನ ವಾಪಸ್ ಕರ್ಸ್ಕೊಳ್ಳಿ. ಈಗಾಗಲೇ 10-15 ವರ್ಷ ಕೆಲಸ ಮಾಡಿರೋ ಗುತ್ತಿಗೆ ನೌಕರದಾರರಿಗೆ ಅವರ ಬದುಕಿನ ಭರವಸೆಯನ್ನ ಕೊಡ್ಲಿ. ಅವ್ರಿಗೆ ವೇತನ ಭದ್ರತೆ ಮತ್ತು ಸೇವಾ ಭದ್ರತೆ ಮತ್ತು ಯಾವ್ದಾದ್ರು ಒಂದು ಸೂತ್ರದ ಪ್ರಕಾರ ಒಂದು ಪಿಂಚಣಿ ವ್ಯವಸ್ಥೆಯನ್ನು ಮಾಡಿದ್ರೆ ಅವರು ಸಂತೃಪ್ತಿಯಿಂದ ಜನಸಾಮಾನ್ಯರಿಗೆ ಸೇವೆ ಕೊಡೋ ಹಾಗಾಗುತ್ತೆ. ನೆರೆಯ ತಮಿಳುನಾಡಿನಲ್ಲಿ ಸುಮಾರು 6 ದಶಕಗಳ ಹಿಂದೆನೆ ಅತ್ಯಂತ ಸುವ್ಯವಸ್ಥಿತವಾದ ಸಾರಿಗೆ ವ್ಯವಸ್ಥೆ ಇತ್ತು. ನೀವು ತಮಿಳುನಾಡಿನ ಯಾವುದೇ ಊರಿಗೆ ಹೋಗಿ 5 ನಿಮಿಷದಲ್ಲಿ ಯಾವ್ದಾದ್ರು ಒಂದು ಬಸ್ ಬಂದು ನಿಮ್ಮನ್ನು ಹತ್ತಿಸ್ಕೊಂಡು ಹೋಗುತ್ತೆ. ಆ ತರದ ಖಾತ್ರಿ
ಕರ್ನಾಟಕದಲ್ಲಿ ಇಲ್ವೇ ಇಲ್ಲ. ಯಾಕಂದ್ರೆ ಕರ್ನಾಟಕದ ಗಣ್ಯ ವ್ಯಕ್ತಿಗಳು ಯಾರು ಕೂಡ ಸರ್ಕಾರಿ ಬಸ್ ಪ್ರಯಾಣದ ಬವಣೆಯನ್ನ ಅನುಭವಿಸಿದವರಲ್ಲ. ಅವರೆಲ್ಲ ಸರ್ಕಾರಿ ಕಾರ್ಗಳಲ್ಲಿ ಓಡಾಡ್ತಾ ಆ ಬಸ್ ಸ್ಟಾಪ್ಗಳ ಸ್ಥಿತಿ, ಬಸ್ ಸ್ಟ್ಯಾಂಡ್ಗಳ ಸ್ಥಿತಿಗತಿಗಳು ಅದು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಜನಸಾಮಾನ್ಯರೇ ಎಲ್ಲೋ ಒಂದ್ ಕಡೆ ಸ್ವಯಂ ಪ್ರೇರಿತವಾಗಿ ನಮಗೆ ಉಚಿತ ಪ್ರಯಾಣವಲ್ಲ, ನ್ಯಾಯಯುತ ದರದಲ್ಲಿ ನಮಗೆ ಸುಖ ಪ್ರಯಾಣ ಬೇಕು ಅಂತ ಆಂದೋಲನ ಮಾಡಬೇಕಾದ ಒಂದು ಪ್ರಸಂಗ ಬಂದಿದೆ ಅಂತ ಹೇಳ್ತಾ, ಗ್ಯಾರಂಟಿ ಪಾಲಿಟಿಕ್ಸ್ನ ಮೊದಲ ಬಲಿಪಶು ರಾಜ್ಯದ ರಸ್ತೆ ಸಾರಿಗೆ ನಿಗಮಗಳು, ಅದರ ಪರಿಣಾಮವಾಗಿ ಈ ಅನಿರ್ದಿಷ್ಟಾವಧಿ ಮುಷ್ಕರ ಇವತ್ತು ಶುರುವಾಗಿದೆ. ನಮಸ್ಕಾರ.